Shriram. Hi, hello friends, welcome to my channel. I'm Jyoti. Today's exercise 10 stretches ಮಾಡಿ ಫ್ರೆಂಡ್ಸ್ ವೈಭೋಗ್ ಹೋಗೋದಿಲ್ಲ ಕಾಲೇಜ್ಗೆ ಆ್ಯಂಡ್ ವೈಷ್ಣವಿ ಆ್ಯಸ್ ಯೂಶ್ವಲ್ 9 o'clock ಕಾಲೇಜ್ ಮನೆಯಿಂದ ಹೊರಗೆ ಹೋಗ್ತಾಳೆ ಅಂದ್ರೆ 9 o'clock ಸ್ಕೂಲ್ಗೆ ಹೋಗ್ತಾಳೆ. ವೈಭವ್ ಕಾಲೇಜ್ ಅಂದು ವೈಷ್ಣವಿಂದ ಬಿಗ್ ಕಾಲೇಜ್ ಹೊಂಟದು. ಬಟ್ ನಾವು ವೈಷ್ಣವಿ ಕಾಲೇಜ್ ಕೊಡ್ಲಕ್ಕೆ 1 year ಅದ. ನೋಡ್ರಿ ಇವತ್ತು ಏನೇನು ಅಡುಗೆ ಮಾಡ್ತಾಯಿದ್ದೀನಿ ತೋರಿಸ್ತೀನಿ. ಎಲ್ಲಕ್ಕಿಂತ ಮುಂಚೆ ಒಲೆ ಸುಟ್ಕೊಂಡು ನೀಟಾಗಿ ಕುಕ್ಕಮ್ ಹಚ್ಕೊಂಡ ಆ್ಯಂಡ್ ಆ್ಯಸ್ ಯೂಶ್ವಲಿ ಎವ್ರಿ ಟೈಮ್ಸೇ ಹಾಲು ಕಾಸಕ್ಕಿಟ್ಟು ಅನ್ನಕ್ಕೊಂದು ಕಡೆ ಇಟ್ಟೀನಿ. ಆ್ಯಂಡ್ ಆ ನಂತರ ಈಗ ಸತಿಬೀಜ ಪಾಯಸ ಮಾಡಾರಿ ಅಂತೇಳಿ ಸತಿಬೀಜ ತೆಗ್ದೀನಿ ಆ್ಯಂಡ್ ಪಟ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಹಿಂಗೆ ಕಾಣಿಸ್ತಾ ಇದ್ದಾರೆ ದೇವರು. ನೀವೆಲ್ಲರೂ ಶಣ್ ಮಾಡಿರಿ, ಆಶೀರ್ವಾದ ತಗೋರಿ, ಎಲ್ಲರೂ ಚೆನ್ನಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತ. ಎಲ್ಲರೂ ಖುಷಿಯಾಗಿರ್ಬೇಕಾದ್ರೆ ನಾವು ಮನೆ ಹೆಣ್ಮಕ್ಳು ಅಂದರೆ ಹೋಮ್ ಮಿನಿಸ್ಟರ್ ಚೆನ್ನಾಗಿರಬೇಕು. ಆ್ಯಂಡ್ ಹೂವು ನೋಡ್ರಿ ಎಲ್ಲ ದೇವರಿಗೆ ಈಗ ಗೊತ್ತಾ ಗುಲಾಬಿ ಹೂವು ಇಡ್ಸೀನಿ, ಸೇವಂತಿ ಹೂವು ಇದ್ದವಲ್ಲ ಲಾಲಿಗೂ ಪೂಜೆ ಮಾಡೀನಿ. ನಿಮ್ಗೆ ಆ್ಯಸ್ ಯೂಶ್ವಲ್ ನಾನು ಲಾಲ್ ಯಾವಾಗಲೂ ತೋರಿಸಿಲ್ಲ, ಸೊ ಲಾಲಿಗೂ ಪೂಜೆ ಮಾಡೀನಿ ಆ್ಯಂಡ್ ಹೂವು ಇಡ್ಸೀನಿ. ನೇಚರ್ನಾಗ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ ನೋಡ್ರಿ ಹೂವು ಎಲೆ ಅದನ್ನೆಲ್ಲ. ಹೂವು ಅಂತೂ ಸಖತ್ತಾಗಿ ಅನಿಸ್ತಾ ಇದೆ. ಹಾಯ್ ಫ್ರೆಂಡ್ಸ್, ಓಂ ಸಾಯಿರಾಮ್. ಎಲ್ಲರಿಗೂ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ. ಆ್ಯಂಡ್ ಮೈ ವಾಟರ್ ಇಂಟೇಕ್ 1 liter ಮೇಲೆ ಕುಡ್ದೆ ನೀರು. ಆ್ಯಂಡ್ ನಾವು ಐಮ್ ಗೋಯಿಂಗ್ ಟು ಹ್ಯಾವ್ ಗ್ರೇಪ್ಸ್ ಆ್ಯಸ್ ಇಟ್ಸ್ ಥರ್ಸ್ಡೇ ಟುಡೇ. ಇವತ್ತು ಒಪ್ಪತ್ತದಲ್ಲ, ಅದಕ್ಕೆ ಗ್ರೇಪ್ಸ್ ತಿಂತಾಯಿದ್ದೀನಿ. ಬರ್ರಿ ಫ್ರೆಂಡ್ಸ್, ಜಾಯ್ನ್ ಆಗಿ ನನ್ನ ಜೊತೆಯಲ್ಲಿ ಗ್ರೇಪ್ಸ್ ತಿಲ್ಲಕ್ಕ. ಇಲ್ಲಿನ ತನಕ ಕೆಲಸ ಕಂಪ್ಲೀಟ್ ಫ್ರೆಂಡ್ಸ್. ಇವತ್ತಿನ ಕೆಲಸ ಅಂತ ಕಂಪ್ಲೀಟ್ ಇನ್ ದ ಸೆನ್ಸ್ ಅಡುಗೆ ಒಂದು, ಮನೆ ಸೂಟೋದು, ಪೂಜಾ 2 ಕೆಲಸ ಮತ್ತು ಒಂದು ನಮ್ಮ ಮನೆ ನೆಮ್ಮದಿ ಕಡೆಯಿಂದ ನಾವು ಪೂಜೆ ಮಾಡ್ತೀವಲ್ಲ, ಪೀಸ್ ಆಫ್ ಮೈಂಡ್ ಕಡೆಯಿಂದ. ಸೊ ಪೂಜಾ ಕಂಪ್ಲೀಟ್ ಮಾಡಿಕೊಂಡ ಆ್ಯಂಡ್ ಗೋಧಿ ಬೀಸ್ದಾಣಿ ಮಾಡಿದ್ದ, ಯಾಕಂದ್ರೆ ನಾಳೆ ನಾಡ್ದು ಹುಣಿ ಹೊಂಟದಲ್ಲ. ಸೊ ಗೋಧಿ ಬೀಸ್ದಾಣಿ ಮಾಡ್ಕೋಬೇಕು ಮತ್ತು ಬಟ್ಟೆ ಭಾಂಡಿ ಇವು 3 ಕೆಲಸ. ಇವು 3 ಕಂಪ್ಲೀಟ್ ಆದವು ಅಂದ್ರೆ ಕಂಪ್ಲೀಟ್ ದಿನಚರ್ಯದ ವರ್ಕ್ ಎಲ್ಲ ಕಂಪ್ಲೀಟ್ ಆದಂಗೆ. ಆ ನಂತರ ಊಟ ಮಾಡಬೇಕು, ಬಟ್ಟೆ ಒಗ್ದು ಊಟ ಮಾಡಬೇಕು ಅಂತ ಅಂದ್ಕೋತಾ ಇದ್ದೀನಿ ನೋಡ್ರಿ. ಬಟ್ ಆ ತನಕ ಗಾಡಿಗೆ ಫ್ಯೂಯಲ್ ಬೇಕಲ್ಲ, ಸೊ ಗ್ರೇಪ್ಸ್. ಬರ್ರಿ ಫ್ರೆಂಡ್ಸ್, ಗ್ರೇಪ್ಸ್ ತಿನ್ನರಿ. ಮೆಣಸಿನ್ಕಾಯಿ ಒಣಕಿಂದು, ಶೌಕಿ ಒಣಕಿಂದೆಲ್ಲ ಸೀರೆ ಒಗ್ದಕ್ಕೇನೆ. ಆ್ಯಂಡ್ ಸಣ್ಣ ರೇಟ್ ಜಾಸ್ತಿ ಕಡಕ್ಕಾರ ಜರ ತಗೊಂಡು ಮಾತಾಡ್ತೇನೆ. ರೀಸೆಂಟ್ಲಿ ಸಿನ್ಸ್ 1 week ಐ ಥಿಂಕ್ ಸೊ ಫ್ರೆಂಡ್ಸ್, ಹೆಂಗೆ ಶಿವರಾತ್ರಿ ಆಗಿದೆ ಅವಾಗಿನ ಹಿಡಿದು ಬಿಸಿಲು ಕಾಡಕ್ಕೆ ಕೊಡುತ್ತಲ್ಲ, ಅವಾಗಿಂದ ಹಿಡಿದು ತಡ್ರ ಮಸಾಲ ಉಂಡೆ ಹೋಗಿ 6 ನೋಡಿ ಇಲ್ಲೇ ನಿಂತ್ಬಿಟ್ರೆ ಹೋಗ್ಲಿಕ್ಕೆ ರೆಡಿ ಇಲ್ಲ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಕೆಲಸ ಮಾಡಿದ ತಕ್ಷಣ ಸಾಕಾಗ್ಲತ್ತದ. ನೀವು ನೋಡಿರಲ್ಲ ಎಲ್ಲ ಕೆಲಸ ಮನೆ ಸೋಟದನ್ನೆಲ್ಲ ಕೆಲಸ ಗಂಟಕಿ ನಿಂತು ಮಾತಾಡ್ತಾ ಗ್ರೇಪ್ಸ್ನಿಂದ. ಇವಾಗ ಬಟ್ಟೆ ಒಗ್ದೀನಿ. ಟೈಮ್ 2:20 ಆಗ್ಯದ ಫ್ರೆಂಡ್ಸ್. ಸೊ 2:20 ಆಗ್ಯದ. ಎಷ್ಟು ಬಟ್ಟೆ ಒಗ್ದೀನಿ ನೋಡಿರಿ ನೀವು ಎಲ್ಲ. ಮೆಣಸಿನ್ಕಾಯಿ ಶೌಂಗಿ ಎಲ್ಲ ಒಣಕಿಂದೆಲ್ಲ ಸೀರೆಗಳನ್ನ ಒಗ್ದಿದ್ದೀನಿ. ಸೊ ಎಲ್ಲ ಕೆಲಸ ಆದ ತಕ್ಷಣ ನಂಗೆ ಹೆಂಗೆ ಅಂದ್ರೆ, ಒಂದು ಕೆಲಸ ಮಾಡಿದ ತಕ್ಷಣ ಕೈಕಾಲು ಹಚ್ಕೊಂಡು ಹೋಗ್ತಾವೇನೋ ಅಂಥ ಪರಿ ಸುಸ್ತಾಗ್ಲತ್ತದ, ನಿಶಕ್ತ ಆಗ್ಲತ್ತದ, ತಾಕತ್ತಿಲ್ದಂಗೆ. ಒಂದು ಬಾರ್ ಹಾಸ್ಪಿಟ್ಲ್ಗೆ ತೋರಿಸ್ಕೋಬೇಕು, ವೀಕ್ನೆಸ್ ಆಗ್ತಾಯಿದೆನಾ ಏನಾಗ್ತಾಯಿದೆ ಅಂತ. ಊಟ ಅಂತೂ ಟೈಮಿಗೆ ಬರಾಬರ್ ಮಾಡ್ತಾಯಿದ್ದೀನಿ, ಹೊಟ್ಟೆ ತುಂಬ ಹೊಳತೀನಿ, ಎಲ್ಲನೇ ಮಾಡ್ಲತ್ತೀನಿ. ಒಂದು ಸ್ವಲ್ಪ ಸ್ಟ್ರೆಚಸ್ ಮಾಡ್ತೀನಿ, ವಾಕಿಂಗ್ ಮಾಡ್ಲತ್ತೀನಿ. ಬಟ್ ಪ್ರಾಬ್ಲಮ್ ಆಗ್ತಾಯಿದೆ. ಒಂದು ಬಾರ್ ಹೋಗಿ ಹಾಸ್ಪಿಟ್ಲ್ ತೋರಿಸ್ಕೋಬೇಕು. ಐ ವಾಸ್ ನೆವರ್ ಲೇಝಿ ಲೈಕ್ ದಿಸ್ ಹೇಳಬೇಕು. ಆದ್ರೆ ಐನ ಹೇಳ್ಬೇಕಾದ್ರೆ ನಮ್ಮ ಅತ್ತೆ ಓದರೆಲ್ಲನೇ ಗ್ರೇಟ್ ಅಲ್ಲ. ಯಾಕಂದ್ರೆ ಅವ್ರು ಇಷ್ಟ 50s ಪ್ಲಸ್ನಾಗಿದ್ದವ್ರು, 50s ಆ್ಯಂಡ್ 60s ಪ್ಲಸ್ನಾಗಿದ್ದವ್ರು ಅವ್ರು ಕುಯ್ ಅನ್ನಲ್ಲ, ಅಂದ್ರೆ ವೀಕ್ನೆಸ್ ಅಂತಾರೆ. ಬಟ್ ನಮ್ಮ ಏಜ್ನಾಗಿದ್ದಾಗ ಅವ್ರು ಏನೂ ಅಂತಿದ್ದಿಲ್ಲ. ಬಟ್ ಇವಾಗ ಗೊತ್ತಿಲ್ಲ, ನಾವು 50s ತನಕನೇ ಏನು ಕೆಲಸ ಮಾಡಲ್ಲ ಆಯ್ಕಿರ್ತೀವೋ ಏನೇನು ಇಲ್ಲ ಅನ್ನೋದು. ಮಾತಾಡ್ಲತ್ರ ಸುಸ್ತಿನೋ ಅಷ್ಟೊತ್ತು ಬಿಟ್ಟಿದ್ದೀನಿ. ನಂತರ ಬಾಯ್. ತಿಂದ ಊಟಕ್ಕೆ ಏನೇನು ಮಾಡಿ ಏನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಟ್ಸ್ ಥರ್ಸ್ಡೇ ಟುಡೇ ಆ್ಯಂಡ್ ಒಪ್ಪತ್ತು ರೈಸ್ ಮಾಡೀನಿ, ಚಪಾತಿ ಮಾಡೀನಿ. ಭಾಳ ದಿನಗಳ ನಂತರ ಚಣಿಗೆ ಬೇಳೆ, ಇದು ಬೇಳೆ ಮಾಡೀನಿ. ಚಣಿಗೆ ಬೇಳೆ ಇರ್ತದಲ್ಲ, ಅದು ಸಾರು ಮಾಡೀನಿ. ಇದು ಪನ್ನೀರ್
ಪಲ್ಯ. ಅದರ ಸ್ಟೋರಿ ಏನಿದೆ ನಾವು ಊಟ ಮಾಡೋತ್ತೀನಿ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಇದು ಅದ ತಡ್ಕಲ್ ಪಾಯಸ ಅಂತ ಬಂತು ಅಲ್ಲ, ಸತ್ಯಬೀಜ ಹುಗ್ಗಿ. ಒಂದು ಸ್ವಲ್ಪ ಉಳಿದೆವು, ಡಬ್ಬಿ ಖಾಲಿಯಾಗೋಯ್ತು ಅಂಥೇಳಿ ಮಾಡೀನಿ. ಸೊ ಸತ್ಯಬೀಜ ಹುಗ್ಗಿ ಬೆಲ್ಲ ಹಾಕಿ ಮೆಣಸು ಇಲೈಚಿ ಹಾಕಿ ಮಾಡೀನಿ. ನೋ ಡ್ರೈ ಫ್ರೂಟ್ಸ್ ಅದನ್ನ ದಾಟ್, ಬೇರೆ ಏನೂ ಹಾಕಿಲ್ಲ. ಆ್ಯಂಡ್ ಇದ್ರ ಕಾಂಬಿನೇಷನ್ದಾಗ ಸತ್ಯಬೀಜ ಸಣ್ಣ ಕಾಂಬಿನೇಷನ್ದಾಗ ಶಣ್ಗಿ ಫ್ರೆಂಡ್ಸ್, ಅದ್ರ ರುಚಿ ಇದು ಖಾರ ಟೇಸ್ಟ್ ಹತ್ತೋದು. ಆ್ಯಂಡ್ ವೈಷ್ಣವಿ ಶಣ್ಗಿ ತಿನ್ನಲ್ಲ, ಆಕಿನ ಸಲಕ್ಕೆ ಕ್ರೋಡ್ಗಿ ಮಾಡೀನಿ. ಆ್ಯಂಡ್ ಕಮಿಂಗ್ ಟು ದಿಸ್ ಸ್ಟೋರಿ, ನಿಮ್ಗೆ ಇಲ್ಲಿ ಸ್ಲೈಸಸ್ ಅನ್ಸತ್ತದಲ್ಲ. ಸೊ ಏನಾಗಿತ್ತು ಅಂದ್ರೆ ನಾನು ಟಮಾಟ ಉಳ್ಳಾಗಡ್ಡಿ ಎಲ್ಲ ಹೊಡೆದು ಪನೀರ್ನೂ ಹಾಕಿ ಫ್ರೈ ಮಾಡೀನಿ. ಬಟ್ ಟೇಸ್ಟ್ ನೋಡೋ ತನಕ ಒಂದು ಸ್ವಲ್ಪ ಖಾರ ಆಗ್ಯದ ಅಂತಂದ್ರೆ ಇವರು. ಅದಕ್ಕೆ ನಾನೇನು ಮಾಡೀನಿ ಅಂದ್ರೆ ಒಂದು ಆಲೂ ಮೇಲಿಂದೆಲ್ಲ ಗೀಚಾಕಿ ಚಲೋ ಉಣ್ಕಿಲ್ಲೇ ಗೀಚೀನಿ. ಆಲೂ ಪೂರ ಚಲೋ ಗೀಚಿ ಹಂಚಿನ ಮೇಲೆ ಫ್ರೈ ಮಾಡಿ ಇದ್ರೊಳಗೆ ಹಾಕೀನಿ. ಅಂದರೆ ಆ ಉಪ್ಪು ಖಾರ ಏನೋ ಜಾಸ್ತಿ ಆದ್ರೆ ಇದು ಬೆಸ್ಟ್ ಟಿಪ್ ಫ್ರೆಂಡ್ಸ್. ನಾವು ಗೀಚಿ ಬೇರೆ ಕಡಾಯಿ ಅಥವಾ ಹಂಚಿನ ಮೇಲೆ ಹುರಿದು ಇದ್ರೊಳಗೆ ಹಾಕೋರು ಅದರ ಎಕ್ಸಸ್ ಏನಾಗಿಂದಿರ್ತದೆ ನೋಡ್ರಿ ಖಾರ ಮತ್ತು ಉಪ್ಪು ಅದು ಹೋಗ್ತದೆ. ಸೊ ಇದೇ ಅದ ನಿಮ್ಗೆ ಅದು ಕಾಣಿಸ್ತಾ ಇದ್ದದ್ದು ಗ್ರೇಟೆಡ್ ಅದೇ ಅನಿಸ್ತದೆ ಫ್ರೆಂಡ್ಸ್. ಓಕೆ, ಸೊ ಇವಾಗ ಟೇಸ್ಟ್ ಮಾಡ್ರೆ ಬರ್ರಿ. ನಾನು ಇವಾಗೆ ಊಟ ಮಾಡ್ಲತ್ತೀನಿ, ಯಾಕಂದ್ರೆ ಇವತ್ತು ಗುರುವಾರ ಒಪ್ಪತ್ತದ. ಬಟ್ ಇಟ್ಟು ಮುಗ್ಸೋಕಿನ ಭಾಂಡೆ ಅದ, ಊಟ ಮಾಡಿ ಭಾಂಡೆ ಇಟ್ಟು ಮಾಡಿ ಕೊಡ್ತೀನಿ. ಇಟ್ಸ್ 12:50 and I am going to have my lunch. ಸದ್ಯಕ್ಕೆ ಸತ್ಯಬೀಜದ ಹುಗ್ಗಿ, ಮೊಸರು, ಒಂದು ಚಪಾತಿ ಆ್ಯಂಡ್ ಪನ್ನೀರ್ ಪಲ್ಯ ತಗೊಂಡೀನಿ. ಆ ನಂತರ ಏನು ಬೇಕು ನೋಡ್ತೀನಿ. ಎಂಡ್ ಅಪ್ ಮಾಡೋ ಹೊತ್ತಿನಾಗ ಐಲ್ ಹ್ಯಾವ್ ಕರ್ಡ್ ರೈಸ್. bring up my meal with curd rice. ಸೂಪರ್ ಅದು ಪಲ್ಯ, ಸೂಪರ್ ಟೇಸ್ಟಿ ಆಗಿದೆ ಫ್ರೆಂಡ್ಸ್. ಭಾಳ ಸುಸ್ತು ಅನಿಸ್ತತಿತ್ತು ಫ್ರೆಂಡ್ಸ್. ಅದ್ರ ಸಲುವಾಗಿ ಇನ್ಸ್ಟ್ಯಾಂಟ್ ಎನರ್ಜಿ ಬೂಸ್ಟಪ್ ಮಾಡ್ಲಿಕ್ಕೆ ಕಾಫಿ ಕುಡಿತಾ ಇದ್ದೀನಿ. ಬಟ್ ಓನ್ಲಿ ಆ್ಯಂಡ್ ಓನ್ಲಿ ಬ್ಲ್ಯಾಕ್ ಕಾಫಿ, ನೋ ಶುಗರ್, ನಥಿಂಗ್. ಬ್ರೂ ಕಾಫಿ ಪೌಡರ್ ಹಾಕೀನಿ. ಆನಂತರ ನೀರು ಹಾಕ್ತಾಯಿದ್ದೀನಿ, ನೋಡ್ಬೋದು. ಸೊ ಇದ್ರದಿಂದ ನಮ್ಗೆ ಇನ್ಸ್ಟೆಂಟಾಗಿ ಎನರ್ಜಿ ಬರ್ತದೆ, ಅದ್ರ ಸಲುವಾಗಿ ಕುಡಿತಾ ಇದ್ದೀನಿ. ಬಟ್ ಜಾಸ್ತಿನೂ ಕುಡ್ಲಿಕ್ಕೆ ಹೋಗ್ಬಾರ್ದು, ಕಾಫಿ ಗರ್ಮಿ ಇರ್ತದಲ್ಲ, ಅದ್ರ ಸಲಕ್ಕೆ ಲಿಮಿಟೆಡ್ನ ಕುಡಿಬೇಕು ಫ್ರೆಂಡ್ಸ್. ಯಾವುದನ್ನೂ ಸ್ವಲ್ಪ ಆದ್ರೆ ಚೆನ್ನಾಗಿರ್ತದೆ, ಅತಿ ಆಯಿತು ಅಂದ್ರೆ ವಿಷವಾಗಿ ಕನ್ವರ್ಟ್ ಆಯ್ತು. ಸೊ ಡೈಲಿ 1 or 2 cups, ಸ್ಮಾಲ್ ಕಪ್, ನಾಟ್ ದೊಡ್ಡ ನಾವು ನೀರು ಕುಡಿಯೋ ಗ್ಲಾಸ್ ಅಲ್ಲ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಹೊರಗಡೆ ಕುಂತು ಕುಡಿತಾ ಇದ್ದೀನಲ್ಲ, ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಮಸ್ತ್ ಅವಲ್ಲ ಹೂವು. ನಿಜವಾಗಿ ಎಷ್ಟು ಜನ ನೇಚರ್ ಲವರ್ಸ್ ಇದ್ರಿಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಆ್ಯಂಡ್ ಈಗ ಬ್ಲ್ಯಾಕ್ ಕಾಫಿ ಯಾಕೆ ಕುಡ್ದೀನಿ ಅಂತಂದ್ರೆ ನಮ್ಗೆ ಇನ್ನೊಂದು ಕೆಲಸ ಅದ ಫ್ರೆಂಡ್ಸ್. ಅದೇನು ಅಂತಂದ್ರೆ ಗೋಧಿ ಬೀಜಾಣಿ ಮಾಡಿದೆ. ಸೊ ಗೋಧಿ ಬೀಜಾಣಿ ಮಾಡಿದಲ್ಲಿ ನಿಯರ್ ಅಬೌಟ್ 15 kgs ಏನಾರ ಗೋಧಿ ಇದ್ದು. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಕೆಲಸ ಎಲ್ಲ ಮುಗಿಸಾಯಿತು. ಇವಾಗ ನಾನು ನಡೆದೀನಿ ವಾಕಿಂಗ್ ಮತ್ತು ಬೀಸ್ಲಕ್ಕೆ, ಎರಡು ಕೆಲಸ ಮುಗಿತಾ ಹೋಯ್ತಾ ಹೋಯ್ತೀವಿ. ಬರ್ತಾ ತೊಗೊಂಡು ಬರ್ತಾ ನೆಕ್ಸ್ಟ್ ವಾಕಿಂಗ್ ಮಾಡೋದಕ್ಕಲ್ಲ ಭೇಟಿಗ ಸ್ಟಾರ್ಟ್ ಮಾಡ್ಲಿಕ್ಕೆ 5:30 ಅರೌಂಡ್ ಸ್ಟಾರ್ಟ್ ಮಾಡ್ತಾರೆ. ನೋಡೋರಿ ಎಷ್ಟು ಜನ ನಮ್ಗಿಂತ ಮುಂಚೆ ಹೋಗಿ ತನಕ ಅಲ್ಲಕ್ಕೆ ಬೈ ಚಾನ್ಸ್ ಬಾಜು ಜೋಳದ ಹಾಕ್ಲತ್ತ ಗೋಧಿ ಹಾಕಿದ್ರು. ಆ್ಯಂಡ್ ನಡ್ರಿ ವಾಕಿಂಗ್ ಹೋಗರಿ. ಎಲ್ಲ ದನಗಳ ಮನೆಗೆ ಹೊಂಟ್ರೆ ನಾವು ವಾಕಿಂಗ್ ಮಾಡ್ಲಿಕ್ಕೆ ಹೊಳ್ತೀವಿ. ಬರ್ರವ್ವ. ನಿಮ್ಗೆ ಹೇಳಿದಲ್ಲ ಫ್ರೆಂಡ್ಸ್, ಗೋಧಿ ಹಿಟ್ಟು ಆನಂತರ ವಾಕಿಂಗ್ ಮಾಡರಿ, ಬರ್ತಾ ತಗೊಂಡು ಬರ್ರಿ ಅಂತ. ಬಟ್ ಅವರು ಆಯ್ತು ತಗೋರಿ, ನೀನು ಭಾಳ ಟೈಮ್ ನಿಂತಿಲ್ಲ, ನೀನು ಅರ್ಶಿಣ ಬೀಸಕ್ಕೆ ಹೋಗಿ ನೀರು ಅಬೌಟ್ 3 hours ಹಂಗೆ ನಿಂತೀನಿ. ಈಗ ಇಲ್ದ್ರೆ ಹೋದ ತಕ್ಷಣ ನಿಂದ್ರೆ ಮೇಡಮ್ ಹಾಕ್ಕೊಡ್ತಾ ಅಂದರು. ಹಾಕ್ಕೊಟ್ರು, ಇಮ್ಮಿಡಿಯೇಟ್ ಹಾಕಿಸ್ಕೊಂಡು ಒಲ್ಕಟ್ಟು ಇಟ್ಟಿದ ಹೋಯ್ತಾ ತೊಗೊಂಡು ಬೈಬೇಕು. ಟಾಟಾ ನೆಕ್ಸಾನ್ ಫ್ರಿಜ್ನಿಂದ ಐಸ್ ಎಲ್ಲ ಕ್ಲೀನ್ ಮಾಡಿ ಇಕ್ಕಿದ್ದ. ಅಲ್ಲಿ ಗಿಡಗಳು ಬಲ್ಲ ಆಗ್ತಾ. ಹಾಂ,
ಫ್ರಿಜ್ ಕಂಪ್ಲೀಟ್ ಐಸ್ ಎಲ್ಲ ತೆಗ್ದಾಕಿದೆ. ಅರ್ಧ ಜಲೋಡಿ ಹಿಡ್ಕೊಂಡು ಆಯ್ದು ಕೇರಿ ಸಾಫ್ ಮಾಡ್ಕೊಂಡು ಬೇಯಿಸ್ಕೊಂಡು ಬಂದೀನಿ. ಇನ್ನೂ ಅರ್ಧ ಫ್ರೆಂಡ್ಸ್ ಹೆಂಗೆ ಭೀ ಇವಾಗ ಜಾಗ ಎಲ್ಲ ಖರಾಬ್ ಆಗಿದಲ್ಲ ಅಂದ್ರೆ ಮತ್ತೆ ಸುಟ್ಕೋಬೇಕಲ್ಲ, ಅದ್ರ ಸಲುವಾಗಿ ನಾನೇನು ಮಾಡಬೇಕು ಅಂದ್ಕೊಂಡಿನಿ ಅಂದ್ರೆ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಂದ್ರೆ ವಾಕಿಂಗ್ ಮಾಡಿ ಇವಾಗೇ ಬಂದಿನಿ ಜಸ್ಟ್. ಸೊ ರೆಸ್ಟ್ ಮಾಡಿ ಆನಂತರ ಉಳ್ದಿದ್ದನ್ನು ಸಾಫ್ ಮಾಡ್ಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಬೀಸೋ ಹೊತ್ತಿನ ಈಸಿ ಆಗ್ತದೆ ಅಂತ ಒಮ್ಮೆ ಜಲೋಡಿ ಹಿಡಿದಿಟ್ಟಿನಿ. ಆವಾಗ ಬೀಸ್ಕೊಂಡು ಬರೋ ಹೊತ್ತಿನ ಟೈಮ್ನಾಗ ಅಷ್ಟೇ ಆಯ್ಕೊಂಡು ಬಂದ್ರೆ ಅಂದ್ರೆ ಮರ ಅಲ್ಲಿ ಸಾಫ್ ಮಾಡ್ಕೊಂಡು ಅದ್ರಾಗ ಏನಾರ ಮಣ್ಣಿನ ಪದಾರ್ಥ ಏನಾರ ಇದ್ರೆ ಆಯ್ಕೊಂಡ್ರೆ ಮುಗೀತು ಅಂತ ಜಲೋಡಿ ಹಿಡ್ದಿಟ್ಟೀನಿ. ನೋಡಿರಿ ಎಷ್ಟು ಧೂಳು ಬರ್ತದೋ. ಇದು ಧೂಳಾಗಿ ಬರ್ತದೆ ಅಂದ್ರೆ ಮಾರ್ಕೆಟ್ನಾಗ ಪರ್ಚೇಸ್ ಮಾಡಿರಿ ಈ ಥರ ಬರಲಿ. ಯಾಕಂದ್ರೆ ಮಾರ್ಕೆಟಾಗ ಎಲ್ಲ ಮಷೀನಿನ ನೀಟಾಗಿ ತಂದು ಒಂದೇ ಸಮಾನ ಇದ್ದಿಂದ ಮಾಡ್ತಾರೆ. ಇವೆಲ್ಲ ನಮ್ಮ ಹೊಲದವಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಥರ ಧೂಳು ಬರೀಕಂದು ಏನಂತಾರೆ ನುಸಿ ಟೈಪ್ ಅಥವಾ ಅರ್ಧಂಬರ್ಧ ಇದ್ದಿಂದ ರಾಸಿಗಿಂದ ಇರ್ತಾವಲ್ಲ ಹೊಲದಾಗ, ಸೊ ಅದ್ರ ಸಲುವಾಗಿ ಈ ಟೈಪ್ ಕಾಣಿಸ್ತದೆ. ಜಲೋಡಿ ಹಿಡಿಯೋದಾಗ್ಯಂತ ನೆಕ್ಸ್ಟ್ ಮಾರನ್ನ ತಗೊಂಡು ಹಾಯ್ಕೊಳ್ಬೇಕು. ಸೊ ಹೊಲ್ತಿದ್ರೆ ನಮ್ಮ ಹೊಲ ಅದಕ್ಕೆ ಕೆಲಸ. ಒಂದು ಸ್ವಲ್ಪ ಫ್ರೆಶ್ ಏರ್ನಾಗ ವಾಕಿಂಗ್ ಮಾಡಾರಿ ಅಂತ ವಾಕ್ ಮಾಡ್ಲಿಕ್ಕೆ ಹೊರಗಡೆ ಹೋಗಿದ್ದೆ ಫ್ರೆಂಡ್ಸ್. ಸೊ ವಾಕಿಂಗ್ ಮಾಡಿ ಫ್ರೆಶ್ ಆಗಿ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನಂತರ ನಾಳೆ ಸಲುವಾಗಿ ಅಕ್ಕಿ ನೆನಗಿಟ್ಟಿದ್ದಲ್ಲ, ಅಕ್ಕಿ ಉದ್ದಿನ ಬೇಳೆ ಹೆಸರು ಹಾಕಿ ಪಡ್ಡು ಮಾಡ್ಲಿಕ್ಕೆ, ಸೊ ಅದು ವೈಭವ್ ಮಿಕ್ಸರ್ಗೆ ಹಾಕ್ತಾ ಇದ್ದಾನೆ. ಆ್ಯಂಡ್ ಇವು ಕಡ್ಡಿ ನೆನೆಸಿಟ್ಟೀನಿ ಕಾಳು ಮೊಳಕೆ ಬರ್ಲಿಕ್ಕೆ. ದೋಸೆ ಮಾಡಾರೇನೋ ಅಂದ್ಕೊಂಡೆ, ಬಟ್ ಮಾಡ್ತಾಯಿಲ್ಲ ಯಾಕಂದರೆ ಕಾಳು ತರಿಸಿ ಕಾಳು ಉಣೋಣ ಅಂತ. ಸೊ ನಾಳಿನ ಸಲುವಾಗಿ ಪ್ರಿಪರೇಷನ್ ರೆಡಿ ಫಾರ್ ಪಡ್ಡು. ಇಟ್ ವಾಸ್ ಫುಲ್ ಟು ಪ್ರೊಟೆಕ್ಟಿವ್ ಡೇ. ಭಾಳಷ್ಟು ಕೆಲಸ ಮಾಡೀನಿ ಇವತ್ತು. ಮಸ್ತ್ ನಿದ್ದಿರ್ತದೆ ರಾತ್ರಿ, ಯಾಕಂದ್ರೆ ಭಾಳಷ್ಟು ಕೆಲಸ ಮಾಡೀನಿ ಕಡೆಯಿಂದ. ಇವಾಗ ಹೋಲಿ ಹೊಂಟದಲ್ಲ, ಇವೆಲ್ಲ ಏನವ ಅನ್ನೋದು ನೀವು ನೋಡಿದ ತಕ್ಷಣ ಕಮೆಂಟ್ ಮಾಡಿರಿ, ನಾನು ಹೇಳ್ತೀನಿ. ಹೋಲಿ ಹೊಂಟದಲ್ಲ, ಇವೆಲ್ಲ ಮಕ್ಕಳ ಸಲುವಾಗಿ ಪಿಚ್ಕಾರಿ ಅದ ನೋಡಿರಿ, ಹತೋಡ ಶೇಪ್ ಮತ್ತು ಹನುಮಾನ್ ಚಿಕ್ಕ ಗದ ಆ್ಯಂಡ್ ನಂತರ ತ್ರಿಶೂಲ್, ಇವೆಲ್ಲ ಪಿಚ್ಕಾರಿಗಳವ ಮಕ್ಕಳಿಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಏನೆಲ್ಲ ತೆಗಿತಾರೆ ನೋಡಿರಿ. ಆ್ಯಂಡ್ ಇವತ್ತಿನ ವಾಟರ್ ಇಂಟೇಕ್ 3.5 ಲೀಟರ್ಸ್ ಊಟ ಅಂತೂ ತೋರಿಸೀನಿ. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ತಾವನ್ವಲ್ಲಿ ಜ್ಯೋತಿ.